ಅಮ್ಮ ಶಂಕರ್ ಭಯಂಕರ ರುದ್ರಾವತಾರದ ಭವತಾರನಿಗೆ ಈ ಭವದ ದುಷ್ಟ ಶಕ್ತಿಗಳಿಂದ ಸಂಹರಿಸಿ ಸಿಸ್ಟರನ್ನ ರಕ್ಷಿಸಲು ಮತ್ತೊಮ್ಮೆ ಅವತರಿಸಿ ಈ ಧರೆಗೆ ಬಾತಾಯಿ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಗಂಗಾ, ಆ ಪವಿತ್ರವಾದ ಕೃಷ್ಣಾ ನದಿಯ ನೀರನ್ನು ತಂದು ಆ ತಾಯಿಯ ಪೂಜೆಯನ್ನು ಮಾಡಿ ನೀನು ಪುನೀತಳಾದೆಯಾ ಗಂಗಾ? ಪುನೀತಳಾದೆ ಬನ್ನಿ ಸ್ವಾಮಿ. ಭವ್ಯವಾದ ಈ ಬಂಗ್ಲೆಯಲ್ಲಿ ಶೃಂಗಾರವಾಗಿ ಶೋಭಿಸುವ ಈ ತಾಯಿಯನ್ನ ಪೂಜಿಸಿ ಸುಮಂಗಲಿಯಾದ ನಾಡು ಧನ್ಯನಾದೆ ಸ್ವಾಮಿ. ಬನ್ನಿ, ನೀವು ಕೂಡ ನಮಸ್ಕರಿಸಿ ಪಾವನರಾಗಿರಿ. ಆಯ್ತು ಗಂಗಾ. ಅಮ್ಮ, ಬಣ್ಣದ ಐಶ್ವರ್ಯಲ್ಲಿ ಕಂಗೊಳಿಸುತ್ತಿರುವ ಭವತಾರಿಣಿ ಭುವನೇಶ್ವರಿ ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ತಿಳಿದು ಈ ಮನೆಯಲ್ಲಿ ದುಡಿಯುತ್ತಿರುವ ಈ ಮನೆಯ ಆಳುಗಳೇ ಈ ಮನೆಯ ಯಜಮಾನರೆಂದು ತಿಳಿದಿರುವ ನನ್ನ ಮನಸ್ಸನ್ನು ಹೀಗೆ ಸದೃಢವಾಗಿ ನಿಲ್ಲಿಸಿ ಹಾಗೂ ರಾಮಲಿಂಗ ಪ್ರವೀಣರನ್ನೇ ನಂಬಿದ ಈ ನನ್ನ ಮನಸ್ಸನ್ನು ಹೀಗೆ ಸ್ಥಿರವಾಗಿ ನಿಲ್ಲಿಸಿ ಇರುವ ಒಬ್ಬಳು ಮಗಳ ನನ್ನ ಮಗಳು ಶಾಂತಾಳಿಗೆ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ, ಸದಾ ನಿನ್ನ ಆಶೀರ್ವಾದ ಇರಲಿ. ಏನಿದೆಲ್ಲ ಸಕಲ ವೈಭೋಗದಲ್ಲಿ ನೀವಿದ್ದರು ಮೇಲು ಕೀಳು ಎನ್ನದೆ ಎಲ್ಲರೂ ನಮ್ಮವರೇ ಎನ್ನುವ ಭಾವನೆ ಎಷ್ಟು ದೊಡ್ಡದು ನಿಮ್ಮದು. ನಿಮ್ಮ ಕೈ ಹಿಡಿದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ಗಂಗಾ, ನಾನಿಲ್ಲದೆ ಇಲ್ಲಿ ನನ್ನದೇನಿದೆ ಎಂಬ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ಇಲ್ಲಿ ನಾನಿಲ್ಲದೆ ನನ್ನದೇನಿದೆ ಗಂಗಾ, ನನ್ನದೇನಿದೆ. ನೋಡು ಗಂಗಾ, ಒಟ್ಟಾರೆ ಹೇಳಬೇಕೆಂದರೆ ಈ ಜಗದಲ್ಲಿ ನಮ್ಮ ಬಾಳು ಬೆಳಗಾಗಬೇಕಾದರೆ ಇದಕ್ಕೆ ಇರುವುದು ಒಂದೇ ದಾರಿ ಗಂಗಾ, ಒಂದೇ ದಾರಿ. ಅದ್ಯಾವುದೆಂದರೆ ನಾವು ಪ್ರತಿ ದಿವಸ ಸದಾಕಾಲ ಹೊಳೆ ಬಸವೇಶ್ವರನನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನೆನೆಸಬೇಕು. ಅಷ್ಟೇ ಅಲ್ಲದೆ ಮುಗ್ಧ ಮನಸ್ಸಿನಿಂದ ಕಣ್ಣು ತೆಗೆದು ನೋಡಬೇಕು ಗಂಗಾ, ಕಣ್ಣು ತೆಗೆದು ನೋಡಬೇಕು. ಇಷ್ಟೇ ಈ ಜಗದ ನಿಯಮ. ಎಂತಹ ನಿಗೂಢವಾದ ರಹಸ್ಯವಿದೆ ಸ್ವಾಮಿ ನಿಮ್ಮ ಈ ಮಾತಿನಲ್ಲಿ. ಅದಕ್ಕಾಗಿಯೇ ಒಂದೇ ಮಾತಿನಲ್ಲಿ ಹೇಳಿದೆ ಗಂಗಾ ಈ ಗಾದೆ ಮಾತಿನ ಅರ್ಥವನ್ನು. ಏನೆಂದು? ಅದೇನೆಂದರೆ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು ಗಂಗಾ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ವಾ ವಾ, ಎಂತ ನಿಚ್ಚಳವಾದ ಮಾತಿದು ಸ್ವಾಮಿ. ಈ ಜಗದ ಗಂಡು ಹೆಣ್ಣು ಕೂಡ ನಿದ್ದೆಯಲ್ಲಿದ್ರು ಎಚ್ಚರವಾಗಬೇಕು ಈ ಮಾತಿನಿಂದ. ಹೌದು ಗಂಗಾ, ನನ್ನ ಆಸೆಯೂ ಅದೇ. ಈ ಮಾತನ್ನು ಎಲ್ಲರೂ ಪಾಲಿಸಿ ಮುಕ್ತರಾಗಬೇಕೆಂಬುದೇ ನನ್ನ ಆಸೆ. ಅಷ್ಟೇ ಅಲ್ಲದೆ ಇದು ನಿನ್ನ ಆಸೆಯೂ ಅಷ್ಟೇ. ಗಂಗಾ, ಈ ಅಪ್ಪತ್ತ ಚಿನ್ನದ ಮೇಲೆ ಸಂಶಯವೇ? ಚೇ, ಸಂಶಯವಲ್ಲ ಗಂಗಾ, ಇದು ನಿನ್ನ ಸಂಸಾರದ ನಿಯಮವೂ ಹೌದು. ಇರಲಿ ಗಂಗಾ, ನಿನ್ನ ಮುಖ ನೋಡಿದರೆ ನೂರಾರು ಕಲ್ಪನೆ ನನ್ನ ಹೃದಯದೊಳಗೆ ತಾವರೆಯ ಚೆಲುವ ನೋಡಿ ತುಂಬಿ ಸುತ್ತಿದಾಗುತ್ತದೆ. ಅರಳಿದ ಈ ಗುಲಾಬಿಯನ್ನು ನೋಡಿ ಕವಿ ವರ್ಣಿಸುವ ಕಲ್ಪನೆ ನನಗೆ ಆಗ್ತಾ ಇದೆ ಗಂಗಾ, ಆಗ್ತಾ ಇದೆ. ಹೌದು ಗಂಗಾ, ಹೇಗಿದ್ದರೂ ಮನೆಯಲ್ಲೂ ಯಾರು ಇಲ್ಲ. ಬೇಜಾರಾದ ಈ ನಿನ್ನ ಗಂಡನ ಮನಸ್ಸಿಗೆ ಒಂದೇ ಒಂದು ಚುಂಬನವನ್ನು ಕೊಟ್ಟು ಈ ನಿನ್ನ ಗಂಡನ ಮನಸ್ಸನ್ನು ತಣಿಸಬಾರದೇನೆ ನನ್ನ ಚಿನ್ನ. ನಿಮ್ಮ ಸಂತಸಕ್ಕೆ ಭಾರವೇ ಇಲ್ಲ. ಬನ್ನಿ. ಆಯ್ತು ಈಗ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ಬಾರೆ ನನ್ನ ಚೆಲುವೆ ಬಲಿಬಾರೆ. ಸಿಹಿ ಬತ್ತಿ
ಏನೋ ಬೇಕು ಅಂದ್ರಿ? ಏನದು? ಪಪ್ಪು ಬೇಕಾ? ರೀ ನನಗಲ್ಲ, ನಿಮಗೇನೋ ಬೇಕು ಅಂದ್ರಿ? ಸೀಮತ್ತು ಬೇಕು ಗಂಗಾ. ಛೇ ಹೋಗಿ ಅಪ್ಪ, ನನಗೆ ನಾಚಿಕೆ ಆಗತ್ತೆ. ಸಿಹಿ ಮುತ್ತಿನ ತಾಳಿಗೆ ನೀ ಬಾರೋ ನನ್ನ ಸನಿಹಕ್ಕೆ. ಸಿಹಿ ಕನಸೆಲ್ಲವೂ ನನಸಾಗಿತು, ನೀ ಬಂದು ಬಾಳೆಲ್ಲ ಬೆಳಕಾಯಿತು. ಕನಸೆಲ್ಲವೂ ನನಸಾಗಿತು, ನೀ ಬಂದು ಬಾಳೆಲ್ಲ ಬೆಳಕಾಯಿತು. ನನ್ನೊಲವ ನನ್ನ ಚೆಲುವ ಬಳಿದ ಬಳಿ ಬಂದು ಸಿಹಿ ಮುತ್ತು ನೀಡು. ರೀ ಏನು ಗಂಗಾ? ಮತ್ತೇನೋ ಬೇಕು ಅಂದ್ರಿ? ಸೀಮತ್ತು ಬೇಕು ಗಂಗಾ. ಛೀ ಹೋಗಿ ಅಪ್ಪ, ಇಷ್ಟು ಜನರ ಮುಂದೆ. ಸಿಹಿ ಮುತ್ತಿನ ಪ್ರಾಣಿಗೆ ನೀ ಬಾರೋ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಪ್ರಾಣಿಗೆ ನೀ ಬಾರೋ ನನ್ನ ಸನಿಹಕ್ಕೆ.
ಗಂಗಾ, ಬೇರೆ ಬಹಳ ಆಯಿತು. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ. ಅದು ಅಲ್ಲದೆ ರಾಮಲಿಂಗ ಇರುವವರಲ್ಲಿ ತುಂಬಾ ಆಳುಗಳು ಬಿದ್ದಿದ್ದಾರೆ. ಅದಕ್ಕಾಗಿ ತೋಟಕ್ಕೆ ಹೋಗಿ ಬರುತ್ತೇನೆ. ಸರಿ ರೀ, ಆದಷ್ಟು ಬೇಗ ಬನ್ನಿ.